ರಾಯಚೂರು ಇರ್ಬೋದು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳಿರ್ಬೋದು, 12% ಅಷ್ಟು ಮಳೆ ಆಗಿರುವಂಥದ್ದು. ಈ ಭಾಗದಲ್ಲೇ 30 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ಇವತ್ತು ಬಿತ್ತನೆ ಆಗದೇ ರೈತರು ಪರದಾಡ್ತಾ ಇದ್ದಾರೆ. ಮಳೆಯ ಅಭಾವದಿಂದ ತೊಗರಿ, ಸೂರ್ಯಪಾನ ಇರ್ಬೋದು, ಹತ್ತಿ ಇರ್ಬೋದು, ಬಿತ್ತನೆ ಆಗದೇ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಬಸವ ಕಲ್ಯಾಣಕ್ಕೂ ಕೂಡ ಭೇಟಿಯನ್ನು ನೀಡಿದರು. ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು, ಕಲ್ಯಾಣ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೋಬೇಕು, ರೈತರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಮೊನ್ನೆ ಬಸವ ಕಲ್ಯಾಣ ಕೂಡ ಭೇಟಿಯನ್ನು ನೀಡಿದಾಗ ಉಳಿದಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತೇನೆ ಬಸವ ಕಲ್ಯಾಣದ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಿದ್ದಾರೆ. ಅನುಭವ ಮಂಟಪಕ್ಕೆ ತಮ್ಮೆಲ್ಲರೂ ಕೂಡ ನೆನಪಿದೆ, ಹಿಂದೆ ಭಾಜಪ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಭಾಳ ಮುತುವರ್ಜಿ ವಹಿಸಿ 100 ಕೋಟಿ ರೂಪಾಯಿಗಳನ್ನು ತತ್ಕ್ಷಣ ಬಿಡುಗಡೆ ಮಾಡಿ, 200 ಕೋಟಿ ರೂಪಾಯಿಗಳನ್ನು ತತ್ಕ್ಷಣ ಬಿಡುಗಡೆ ಮಾಡಿ, ಸುಮಾರು 500 ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟ್ ಆಗಿರುವಂಥದ್ದು. ಆದರೆ ಯಾಕೋ ಏನೋ ಕಳೆದ 3 ವರ್ಷದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಭಾಗದ ಜನರು ಒತ್ತಾಯ ಮಾಡಿದಾಗಲೂ ಕೂಡ ಅದ್ರ ಬಗ್ಗೆ ಏನು ಚಕಾರವೂ ಕೂಡ ಎತ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಾದರೂ ಕೂಡ ತತ್ಕ್ಷಣ ಹಣ ಬಿಡುಗಡೆ ಮಾಡಿ ಏನೇನು ಕೆಲಸಗಳು ಆಗಬೇಕು ಅದ್ರ ಕಡೆ ಗಮನ ಹರಿಸ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ. ರಾಜ್ಯ ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅಂತ ಪದೇ ಪ್ರೂವ್ ಆಗ್ತಾ ಇದೆ. ಅದೇ ಈಗ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಯಾವ ರೀತಿ ಇದಕ್ಕೊಂದು ಗುರುಷ್ಟ ಬಿಡ್ತೀರಿ? ಮತ್ತೆ ಪದೇ ಈಗ ಅಡ್ಡ ಮತದಾನ ವಿಚಾರ ಆಗಿರ್ಬೋದು, ಪ್ರತಿಯೊಂದೆಲ್ಲ ಆಂತರಿಕ ಬೇಗುದಿ ಆಗಿರ್ಬೋದು ಸರ್, ಯಾವ ರೀತಿ ಇದನ್ನು ಬಗೆಹರಿಸ್ತೀರಿ ಅಂತ, ಮತ್ತೆ ಏನು ಕ್ರಮ ತೆಗೆದುಕೊಳ್ಳೋದಕ್ಕೆ? ಬೀದರ್ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಒಂದು ಕೋರ್ ಕಮಿಟಿಲಿ ಕೂಡ ಕರೆದಿದ್ದೇನೆ. ಕೋರ್ ಕಮಿಟಿಲಿ ಕೂಡ ಚರ್ಚೆ ಮಾಡ್ತಾರೆ. ಏನೋ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸಿ. ಸರ್ ಬೀದರ್ನಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳಿದೆ ಸರ್. ರೈತರ ಪರವಾಗಿ BJP ವಿರೋಧ ಪಕ್ಷವಾಗಿ ಯಾವುದೇ ರೀತಿ ಧ್ವನಿ ಎತ್ತಲ್ಲ. 4 ಜನ ಶಾಸಕರಿದ್ದಾರೆ, ಇದ್ರೂ ಕೂಡ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಅಂತ 3 ವರ್ಷದಿಂದ ಗಂಭೀರ ಆರೋಪ ಇದೆ ಸರ್. ಏನು ಹೇಳ್ತೀರಿ ಸರ್ ಈ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಸರ್? ಇವೆಲ್ಲವೂ ಕೂಡ ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೇವೆ. ಆ ರೀತಿ ಪ್ರಶ್ನೆನೇ ಇಲ್ಲ. ನಮ್ದು ಯಾವುದೇ ಶಾಸಕರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮತ್ತೊಂದು ಪ್ರಶ್ನೆ ಇಲ್ಲ. ಇವತ್ತು ಇವೆಲ್ಲವೂ ಕೂಡ ಚರ್ಚೆ ಮಾಡಿ ರೈತರ ಸಮಸ್ಯೆಗೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಸ್ಪಂದನೆ ಮಾಡಬೇಕು, ಜಿಲ್ಲಾ ನಾಯಕರುಗಳು ಯಾವ ರೀತಿ ಸ್ಪಂದನೆ ಮಾಡಬೇಕು, ಎಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡ್ತೀವಿ. ವಿಚಾರದಲ್ಲಿ ಸರ್ ಕುಮಾರಸ್ವಾಮಿ ಅವರು ತೊಗೊಂಡಿದ್ದು ಇಂಟ್ರೆಸ್ಟ್ BJP ತಗೋತಾ ಇಲ್ಲ. ಬಿಡಪ್ಪ ಮಾತಾಡ್ತೀನಿ.